ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ತೋರಿಸ್ತಾ ಇದ್ದೀನಿ. 1 ಲಕ್ಷವರೆಗೂ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸ್ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ಸೈಟ್ ಡೈಮೆನ್ಷನ್ 25x51 ಬರುತ್ತೆ. ರೋಡ್ ಬೈ 25 ಫೀಟ್ ಬರುತ್ತೆ. ಲೆಂತ್ ಬಂದ್ಬಿಟ್ಟು 51 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1275 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ಟೋಟಲಿ ಸೈಟ್ ಏರಿಯಾ ಇದು. ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 3 BHK ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 1 BHK 2 BHK. ಥರ್ಡ್ ಫ್ಲೋರಲ್ಲಿ ಕೂಡ ಸೇಮ್ 1 BHK 2 BHK. ಫೋರ್ತಲ್ಲಿ 1 BHK ಕೊಟ್ಟಿದ್ದಾರೆ. ಟೋಟಲ್ 7 ಯೂನಿಟ್ಸ್ ಮಾಡಿದ್ದಾರೆ ಟೋಟಲ್ ಬಿಲ್ಡಿಂಗಲ್ಲಿ. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಎಲ್ಲ ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 12 ಪಿಲ್ಲರ್ಸ್ 13 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ ಟೋಟಲ್ ಎಲ್ಲಾನು. ಬ್ರಿಕ್ಸ್ ಎಲ್ಲ ಹಾಲೋ ಬ್ರಿಕ್ಸಲ್ಲಿ ಕಟ್ಟಿರುವಂಥದ್ದು. ಹೈಡ್ರಾಲಿಕ್ ಬ್ರಿಕ್ಸ್ ಇದು. ಸಿಮೆಂಟ್ ಎಲ್ಲ ಕೋರ್ಮಂಡಲ್ ಕಿಂಗ್ ಮತ್ತು ACC ಸಿಮೆಂಟ್ ಯೂಸ್ ಮಾಡಿದ್ದಾರೆ ಟೋಟಲ್ ಬಿಲ್ಡಿಂಗ್ಗೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಮನೆ ಮುಂದೆ ರೋಡ್ಗೆ 30 ಫೀಟ್ ರೋಡ್ ಬರುತ್ತೆ. ಮನೆ ಮುಂದೆ ರೋಡ್ ಕೂಡ 30 ಫೀಟ್ ರೋಡ್ ಇರುತ್ತೆ. ಎಲಿವೇಷನಲ್ಲಿ ನೋಡಿದ್ರೆ ತುಂಬ ಯೂನಿಕ್ ಆಗಿ ಚೆನ್ನಾಗಿ ಮಾಡಿಸಿದ್ದಾರೆ ಎಲಿವೇಷನ್ ಕೂಡ. ಸೊ ಗೇಟ್ ಇದು ಮೈನ್ ಗೇಟ್ ಇದು. ಗೇಟ್ ಎಲ್ಲ ಓಪನ್ ಗೇಟ್ ಕೊಟ್ಟಿದ್ದಾನೆ. ಓಪನ್ ಗೇಟ್ ಕೊಟ್ಟಿದ್ದಾರೆ. ಐರನ್ ಗೇಟ್ ಯೂಸ್ ಮಾಡಿದ್ದಾರೆ. ಸೊ ರೋಡಿಂದ ತುಂಬ ಹೈಟ್ ಕೂಡ ಮಾಡಿದ್ದಾರೆ. ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗದಿಲ್ಲ ತುಂಬ ಹೈಟ್ ಮಾಡಿ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮನೆಗೆ ಪಾರ್ಕಿಂಗ್ ಏರಿಯಾ ಇದು. ಟೋಟಲ್ 2 ಕಾರ್ ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಪ್ಲಸ್ 2 ವೀಲರ್ಸ್ ಕೂಡ ಹಾಕೋಬೋದು. ಸೊ ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಮನೆಗೆ ಸಂಪ್ ಇರುತ್ತೆ ಇದು. ಸಂಪ್ ಬಂದ್ಬಿಟ್ಟು 18,000 ಲೀಟರ್ ಕೆಪಾಸಿಟಿ, 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. CMC ವಾಟರ್ ಕನೆಕ್ಷನ್ ಇರುತ್ತೆ ಸಂಪ್ಗೆಲ್ಲೂ. ಸೊ ಪಾರ್ಕಿಂಗ್ ಏರಿಯಾ ಎಲ್ಲ ನೋಡ್ಬೋದು. ಟೈಲ್ಸ್ ಹಾಕ್ಸಿದ್ದಾರೆ. ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಪಿಲ್ಲರ್ಗೆಲ್ಲ ನೋಡ್ಬೋದು ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಗ್ಯಾಸ್ ಕನೆಕ್ಷನ್ಸ್ ಇದು. ಎಲ್ಲ ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ ಮಾಡಿ ಸೇಫ್ಟಿ ಗ್ರಿಲ್ ಕೂಡ ಹಾಕ್ಸಿದ್ದಾರೆ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದ್ಬಿಟ್ಟು 8 ಮೀಟರ್ಸ್ ಬರುತ್ತೆ. ಒಂದು ಕಾಮನ್ ಬರುತ್ತೆ, 7 ಮನೆಗೆ ಬರುತ್ತೆ ಟೋಟಲ್ ಇದು. ಸೊ ಎಲ್ಲ ಮನೆಗೂ 2 ಕಿಲೋವಾಟ್, 3 ಕಿಲೋವಾಟ್ ಮತ್ತು 3 ಕಿಲೋವಾಟ್ ಹಾಕ್ಸ್ಕೊಡ್ತಾರೆ. ಕಾಮನ್ ಏರಿಯಾಗಳು 3 ಕಿಲೋವಾಟ್ ಹಾಕ್ಸ್ಕೊಡ್ತಾರೆ. ಸೊ ಪ್ಯಾಸೇಜ್ ಎಲ್ಲ ನೋಡ್ಬೋದು. 1.5 ಫೀಟ್ ಕೊಟ್ಟಿದ್ದಾರೆ ಪ್ಯಾಸೇಜಲ್ಲಿ. ಕಾಂಪೌಂಡ್ ಎಲ್ಲ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿಸಿದ್ದಾರೆ. ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಟೋಟಲ್ ಫುಲ್ ಅಪ್ ಟು ರೂಪ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಇದು 2 BHK ಕೊಟ್ಟಿದ್ದಾರೆ. ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ ವಿತ್ PU ಪಾಲಿಶ್ ಆಗಿದೆ. ಲಾಕ್ಸ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಲಾಕ್ ಸಿಸ್ಟಮ್ ಎಲ್ಲನೂ. ಇದು 2 BHK ಇದು. ಲಿವಿಂಗ್ ರೂಮ್ ಇದು. ಹಾಲ್ ಇದು. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಎಲ್ಲನೂ. ಹಾಲಲ್ಲೆಲ್ಲ ಎಲ್ಲದಕ್ಕೂ POP ಮಾಡಿಸಿರ್ತಾರೆ. POP ಎಲ್ಲ ಮಾಡಿದ್ದಾರೆ ನೋಡ್ಬೋದು. ನೀಟಾಗಿ ಮಾಡಿಸಿದ್ದಾರೆ. ವಿಂಡೋಸ್ ಎಲ್ಲ ಅಷ್ಟೇ 3 ರ್ಯಾಕ್ ವಿಂಡೋಸ್ ಇದು. UPVC ವಿಂಡೋಸ್ ಯೂಸ್ ಮಾಡಿದ್ದಾರೆ. 3 ರ್ಯಾಕ್ ವಿಂಡೋಸ್ ಇದು. ಮೆಸ್ಸು ಮತ್ತು 2 ವಿಂಡೋ ಬರುತ್ತೆ. ಆ ಥರ ವಿಂಡೋಸ್ ಯೂಸ್ ಮಾಡಿದ್ದಾರೆ. TV ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಮಾಡ್ಯುಲರ್ ಕಿಚನ್ ಇದು. ಕಿಚನ್ ಕೂಡ ನೋಡ್ಬೋದು. L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಒಂದು ಸ್ಮಾಲ್ ಆಗಿ ಮಾಡಿಸಿದ್ದಾರೆ. ಮತ್ತು L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್. ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. 1 ವಿಂಡೋ ಕೊಟ್ಟಿದ್ದಾರೆ. ಫ್ರಿಜ್ ಪಾಯಿಂಟ್ ಕೂಡ ಸಪ್ರೇಟ್ ಮಾಡಿಸಿದ್ದಾರೆ. ಕಿಚನ್ ಸೈಜ್ ಕೂಡ ಅಷ್ಟೇ 5 ಫೀಟ್ ಬರುತ್ತೆ ಇದು. ಲೆಂತ್ ಬಂದ್ಬಿಟ್ಟು 6 ಫೀಟ್ ಬರುತ್ತೆ. ಡೀಸೆಂಟ್ ಸೈಜಲ್ಲಿದೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಅಂತ ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ನೋಡ್ಬೋದು ಫಿಟ್ಟಿಂಗ್ಸ್ ಎಲ್ಲ ಆಗಿದೆ ಆಲ್ರೆಡಿ. ಸೊ ಟೋಟಲ್ ಫಿಟ್ಟಿಂಗ್ಸ್ ಎಲ್ಲನೂ ಅಷ್ಟೇ SS ಮೆಟೀರಿಯಲ್ ಇದು. ಏಷ್ಯನ್ ಕಂಪ್ನಿದು. ರಿಮೈನಿಂಗ್ ಡೈವಾಟರ್ ಎಲ್ಲನೂ ಜಾವಾರ್ ಕಂಪ್ನಿಗೆ ಕೊಟ್ಟಿರುವಂಥದ್ದು. ಸೊ ಮಿರರ್ಸ್ ಕೂಡ ಹಾಕ್ಸಿದ್ದಾರೆ ನೀಟಾಗಿ. ಎಲ್ಲ ಸೋಪ್ ಬಾಕ್ಸ್ ಎಲ್ಲ ಹಾಕ್ಸಿದ್ದಾರೆ ನೋಡ್ಬೋದು. ಕಟ್ಟನ್ ರ್ಯಾಟ್ಸು, ಸೋಪ್ ಬಾಕ್ಸು, ಟವಲ್ ರ್ಯಾಟ್ಸ್ ಎಲ್ಲ ಹಾಕ್ಸಿದ್ದಾರೆ ಆಲ್ರೆಡಿ. ಸೊ ಇದು ಪೂಜಾ ರೂಮ್ ಇದು. ಡೋರು ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ. ವಾಸ್ತು ಪ್ರಕಾರನೇ ಹಾಕ್ಸಿದ್ದಾರೆ ಪೂಜಾ ರೂಮ್ ಕೂಡ. ಸೊ ನೋಡ್ಬೋದು ಇನ್ಸೈಡ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಇದು. ವಾಲ್ಗೆಲ್ಲೂ ವಿತ್ ಗೋಲ್ಡನ್ ಬೀಡಿಂಗ್ ಮಾಡಿಸಿದ್ದಾರೆ. ರೂಮ್ ಇದು ಕಾಮನ್ ರೂಮ್ ಇದು. ರೂಮ್ ನಂಬರ್ 1 ಇದು. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಲಾಕ್ಸ್ ಎಲ್ಲ ಅಷ್ಟೇ ಟೋಟಲ್ ಯುರೋಪಿಯನ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. 1 ವಿಂಡೋ ಕೊಟ್ಟಿದ್ದು 3 ರ್ಯಾಕ್ ವಿಂಡೋದು. ಇದು ರೂಮ್ ಸೈಜ್ ಬಂದ್ಬಿಟ್ಟು ನೋಡ್ಬೋದು. ಇದು ಟೋಟಲ್ ಬಂದ್ಬಿಟ್ಟು 7 ಫೀಟ್ ಬರುತ್ತೆ. ಲೆಂತ್ ಬಂದ್ಬಿಟ್ಟು 8 ಫೀಟ್ ಬರುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ಕೌಂಟ್ ಮಾಡಿಕೊಂಡ್ರೆ 7 x 8 ಬರುತ್ತೆ ಇದು. ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಕಬೋರ್ಡ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ರೂಮ್ ನಂಬರ್ 2 ಇದು. ಸೇಮ್ ಡೋರ್ಸ್ ಎಲ್ಲ ಸೇಮ್ ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಇಲ್ಲೂ ಕೂಡ ನೋಡ್ಬೋದು ಲಾಫ್ಟ್ ಮಾಡಿಸಿದ್ದಾರೆ. ಒಂದು ಕಬೋರ್ಡ್ ಎಲ್ಲ ಸ್ಲೈಡಿಂಗ್ ಕೊಟ್ಟಿದ್ದಾರೆ. ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ಈ ರೂಮ್ಗೆ 2 ವಿಂಡೋ ಬರುತ್ತೆ. ಇದು ರೂಮ್ ಸೈಜ್ ಕೂಡ ನೋಡ್ಬೋದು. ಲೆಂತ್ ಬಂದ್ಬಿಟ್ಟು ಇದು ಸ್ವಲ್ಪ ಜಾಸ್ತಿ ಬರುತ್ತೆ. ಲೈಕ್ ಲೆಂತ್ ಆಲ್ಮೋಸ್ಟ್ ಇದು 11 ಫೀಟ್ ಬರುತ್ತೆ. ವಿಡ್ತ್ ಬಂದ್ಬಿಟ್ಟು ಸೇಮ್ 9 ಫೀಟ್ ಬರುತ್ತೆ. ಸೊ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಸಪ್ರೇಟ್ ಮಾಡಿಸಿದ್ದಾರೆ ಈ ರೂಮಲ್ಲಿ, ಮಾಸ್ಟರ್ ಬೆಡ್ರೂಮಲ್ಲಿ. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಇರುತ್ತೆ. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಕೊಟ್ಟಿರುವಂಥದ್ದು ರೆಸ್ಟ್ ರೂಮ್ಸ್ಗೆಲ್ಲನೂ. ಸೊ ನೋಡ್ಬೋದು ಸೇಮ್ ಇದೆ. ಇದ್ರು ಕೂಡ ಅಷ್ಟೇ ಸೇಮ್ ಫಿಟ್ಟಿಂಗ್ಸ್ ಎಲ್ಲ ಒಂದೇ ಕಂಪ್ನಿದು ಹಾಕ್ಸೋದು. SS ಮತ್ತು ESS ಅಂತ ಹೇಳ್ಬಿಟ್ಟು ರಿಮೈನಿಂಗ್ ಎಲ್ಲನೂ ಜಾವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಟ್ಯಾಪ್ಸು, ಡೈವಾಟ್ರು,
ಶವರು ಎಲ್ಲನೂ ಅಷ್ಟೇ, ಅದೆಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸಿಂಕು ಮತ್ತು ಕಮೋಡ್ ಮಾತ್ರ SS ಅದು ಏಷ್ಯನ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಇಷ್ಟು ಇದು ಗ್ರೌಂಡ್ ಫ್ಲೋರಲ್ಲಿ 2 BHK ಇದು ಪಾರ್ಕಿಂಗ್ ಬಿಟ್ಟು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. 3 BHK ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ಸೊ ಸ್ಟೆಪ್ಸ್ ಎಲ್ಲ ನೋಡ್ಬೋದು, ಗ್ರಾನೈಟ್ ಯೂಸ್ ಮಾಡಿದೆ ಸ್ಟೆಪ್ಸ್ಗೆಲ್ಲೂ. ರೈಲಿಂಗ್ಸ್ ಎಲ್ಲ SS ಕೊಟ್ಟಿದ್ದಾರೆ, JSL ಕಂಪ್ನಿದು 304 ಗ್ರೇಡ್ ಕೊಟ್ಟಿರುವಂಥದ್ದು ರೈಲಿಂಗ್ಸ್ ಎಲ್ಲನೂ ಸ್ಟೈನ್ಲೆಸ್ ಸ್ಟೀಲು. ಇಲ್ಲಿ ಪ್ಯಾಸೇಜ್ ಎಲ್ಲ ನೋಡ್ಬೋದು, ಇದು 3 ಫೀಟ್ ಕೊಟ್ಟಿದ್ದಾರೆ ಪ್ಯಾಸೇಜ್ ಕೂಡ. ಇಲ್ಲೂ ವಾಲ್ಗೆಲ್ಲ ನೋಡ್ಬೋದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ 2x4 ವೆಟ್ರಿಫೈಡ್ ಟೈಲ್ ಫುಲ್ ವಾಲ್ಗೆ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಕೂಡ ನೋಡ್ಬೋದು, ಪ್ಯಾಸೇಜ್ ಸೀಲಿಂಗ್ ಕೂಡ ನೋಡ್ಬೋದು, UPVC ಸೀಲಿಂಗ್ ಯೂಸ್ ಮಾಡಿದ್ದಾರೆ ವುಡನ್ ಕಲರ್ದು. ಇಲ್ಲಿ ಫ್ರಂಟ್ ಎಲ್ಲ ನೋಡ್ಬೋದು, ಇದು ಡೋರ್ ಎಲ್ಲ ಈಸ್ಟ್ ಫೇಸಿಂಗ್ ಕೊಟ್ಟಿದ್ದಾರೆ, ಮೇನ್ ಡೋರ್ ಎಲ್ಲ ಫಸ್ಟ್ ಫ್ಲೋರ್ಗೆಲ್ಲನು. ಮೇಲ್ಗಡೆ ಸೀಲಿಂಗ್ ಎಲ್ಲ ನೋಡ್ಬೋದು, UPVC ಸೀಲಿಂಗ್ ಮಾಡಿಸಿದ್ದಾರೆ. ಪ್ಯಾಸೇಜ್ ಕೂಡ ಅಷ್ಟೇ, ಬಾಲ್ಕನಿ ಕೂಡ ಆಲ್ಮೋಸ್ಟ್ 6 ಫೀಟ್ ಕೊಟ್ಟಿದ್ದಾರೆ ಬಾಲ್ಕನಿ ಕೂಡ. ಇದು ಮೇನ್ ಡೋರ್, ಇದು ಮೇನ್ ಡೋರ್ ಎಲ್ಲನೂ ಮೈನ್ ಡೋರು ಮತ್ತು ವಾಸ್ಕಲ್ಲೆಲ್ಲನೂ ಟೀ ಕುಡ್ ಯೂಸ್ ಮಾಡಿದ್ದಾರೆ, PU ಪಾಲಿಶ್ ಮಾಡಿಸಿದ್ದಾರೆ ಎಲ್ಲ ನೀಟಾಗಿ. ಇದಕ್ಕೆ 2 ಲಾಕ್ಸ್ ಬರುತ್ತೆ, 2 ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಡೋರು ವಾಸ್ಕಲ್ಲೆಲ್ಲನೂ ಮತ್ತು ಲಾಕ್ ಸಿಸ್ಟಮ್ ಎಲ್ಲನೂ. ಈ ಫ್ಲೋರ್ಗೆಲ್ಲ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫಸ್ಟ್ ಫ್ಲೋರ್ಗೆಲ್ಲನೂ. ಫಸ್ಟ್ ಫ್ಲೋರ್ ಮಾತ್ರ ಗ್ರಾನೈಟ್ ಯೂಸ್ ಮಾಡಿದ್ದು, ರಿಮೈನಿಂಗ್ ಎಲ್ಲನೂ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ನೋಡ್ಬೋದು ಹಾಲಲ್ಲೆಲ್ಲ ನೋಡ್ಬೋದು POP ಮಾಡಿಸಿದ್ದಾರೆ ನೀಟಾಗಿ, ವುಡನ್ ಕಲರ್ ಡಿಸೈನ್ ಕೊಟ್ಟು ನೀಟಾಗಿ POP ಡೀಸೆಂಟಾಗಿ POP ಎಲ್ಲ ಮಾಡಿಸಿದ್ದಾರೆ. ಹಾಲ್ಗೆ ಟೋಟಲ್ 3 ವಿಂಡೋಸ್ ಬರುತ್ತೆ. ನಾರ್ತ್ ಸೈಡ್ಗೆ 2 ವಿಂಡೋಸ್ ಬರುತ್ತೆ, ಈಸ್ಟ್ಗೆ 1 ವಿಂಡೋ ಬರುತ್ತೆ. ಸೊ ವುಡನ್ ವಿಂಡೋ ಬಾರ್ಡರ್ ಎಲ್ಲ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಎಲ್ಲ ಶೀಟ್ಸ್ ಎಲ್ಲ ಅಷ್ಟೇ ವಿನಿಯರ್ ಲ್ಯಾಮಿನೇಟೆಡ್ ಶೀಟ್ಸ್ ಎಲ್ಲ ಮಾಡ್ತಿರುವಂಥದ್ದು. ಬಾರ್ಡರ್ ಎಲ್ಲ TV ಯೂನಿಟ್ ಎಲ್ಲ ಕೂಡ ಅಷ್ಟೇ. ಇದು ಪೂಜಾ ರೂಮ್, ಇದು ಪೂಜಾ ರೂಮ್ ಕೂಡ ನೋಡ್ಬೋದು, ವಾಸ್ತು ಪ್ರಕರಣ ಹಾಕ್ಸಿದ್ದಾರೆ. ಡೋರ್ ವಾಸ್ಕಲ್ಲೆಲ್ಲ ಟೀ ಕುಡ್ ಕೊಟ್ಟಿದ್ದಾರೆ. ಬಾರ್ಡರ್ ಎಲ್ಲ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಪೂಜಾ ರೂಮ್ ಇನ್ಸೈಡ್ ಕೂಡ ನೋಡ್ಬೋದು ನೀವು, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4 ವಾಲ್ಗೆಲ್ಲನು. ಮೇಲ್ಗಡೆ POP ಎಲ್ಲ ಮಾಡಿಸಿದ್ದಾರೆ. ಸೊ ಒಂದು ವಿಂಡೋ ಕೂಡ POP ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಕಿಚನ್ ಆರ್ಚ್ ಎಲ್ಲ ನೋಡ್ಬೋದು ವುಡನ್ ಫಿನಿಶಿಂಗ್ ಇದೆ, ವಿನಿಯರ್ ಲ್ಯಾಮಿನೇಟೆಡ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಗ್ಲಾಸಸ್ ಬರುತ್ತೆ, ಗ್ಲಾಸ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಡೈನಿಂಗ್ ಏರಿಯಾ ಇದು, ಡೈನಿಂಗ್ ಏರಿಯಲ್ಲಿ POP ಮಾಡಿಸಿದ್ದಾರೆ. ಸಿಂಕ್ ಎಲ್ಲ ಹ್ಯಾಂಡ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ, 1 ವಿಂಡೋ ಕೊಟ್ಟಿದ್ದಾರೆ, ವುಡನ್ ಬಾರ್ಡರ್ ಕೊಟ್ಬಿಟ್ಟು 3 ರಾಕ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಡೈನಿಂಗ್ ಏರಿಯಾಕ್ಕೂ ತುಂಬ ಬಿಗ್ ಸೈಜಲ್ಲಿ ಇರುತ್ತೆ. ಕಿಚನ್ ಇದು ಮಾಡಲ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟ್ ಮಿಡ್ ಯೂನಿಟ್ L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಟ್ಯಾಪ್ಸ್ ಎಲ್ಲ ಹಾಕಿದ್ದಾರೆ, ಟ್ಯಾಪ್ ಎಲ್ಲ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಹಾಕ್ಸಿರುವಂಥದ್ದು. ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, 1 ವಿಂಡೋ ಕೊಟ್ಟಿದ್ದಾರೆ ಕಿಚನ್ಗೆಲ್ಲನು. ಸೊ ನೋಡ್ಬೋದು ಡೈನಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೇ ಬೇಕಾದರೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ಸೊ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಅಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೋಟಲ್ 3 ರೂಮ್ಸ್ ಬರುತ್ತೆ. ಇದು ರೂಮ್ ನಂಬರ್ 1, ಇದು ಕಾಮನ್ ರೂಮ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ಕ್ಲಸ್ಟರ್ಸ್ ಮಾಡಿಸಿದ್ದಾರೆ ಇಲ್ಲಿ. ಸೊ ನೋಡ್ಬೋದು ಎಲ್ಲ ರೂಮ್ಗೂ POP ಮಾಡಿಸಿದ್ದಾರೆ, ನೀಟಾಗಿ POP ಮಾಡಿಸಿ ಇಲ್ಲಿ ಲೈಟ್ಸ್ ಎಲ್ಲ ಸೀಲಿಂಗ್ ಲೈಟ್ಸು ಟ್ಯೂಬ್ ಲೈಟ್ಸ್ ಎಲ್ಲ ಹಾಕ್ಸಿದ್ದಾರೆ ಆಲ್ರೆಡಿ. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು 8x8 ಬರುತ್ತೆ. ಇದು ಕ್ವೀನ್ ಸೈಜ್ ಇಲ್ಲ ಕಿಂಗ್ ಸೈಜ್ ಹಾಕ್ಬೋದು. ಕ್ವೀನ್ ಸೈಜ್ ಹಾಕೊಂಡ್ರೆ ಬೆಟರ್ ಈ ರೂಮ್ಗೆ. ಸ್ಲೈಡಿಂಗ್ ಕಬೋರ್ಡ್, ಮೇಲ್ಗಡೆ ಲಾಫ್ಟು, ಕಬೋರ್ಡ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಸೊ ನೋಡ್ಬೋದು ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಇನ್ಸೈಡ್ ಎಲ್ಲ ಮಾಡಿಸಿದ್ದಾರೆ, ಎಲ್ಲ ಕಬೋರ್ಡಲ್ಲೂ ಸೇಮ್ ಇದೇ ಥರನೇ ಮಾಡಿಸಿದ್ದಾರೆ. ಸೊ ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಡೋರ್ಸ್ ಎಲ್ಲ WPS ಡೋರ್ಸ್ ಕೊಟ್ಟಿದ್ದಾರೆ ಎಲ್ಲ ರೆಸ್ಟ್ ರೂಮ್ಸ್ಗೂ. ಸೊ ನೋಡ್ಬೋದು ಫಿಟ್ಟಿಂಗ್ಸ್ ಎಲ್ಲ ಆಗಿದೆ ಆಲ್ರೆಡಿ. ವಾಲ್ಗೆಲ್ಲ ಫುಲ್ ಅಪ್ ಟು ರೂಪ್ವರೆಗೂ ಅಷ್ಟು ಎಷ್ಟಿದ್ರೆ ಅಷ್ಟನ್ನು ಟೈಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ, ಫ್ರೀ ಮೇಂಟೆನೆನ್ಸ್ ಇರುತ್ತೆ ನಮಗೆ. ಪ್ಲಸ್ ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಮಿರರ್ ಎಲ್ಲ ಹಾಕ್ಸಿದ್ದಾರೆ, ಎಕ್ಸಾಸ್ಟ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಅದಕ್ಕೆಲ್ಲ ಫ್ಯಾನ್ಸ್ ಎಲ್ಲ ಫಿಟ್ ಮಾಡಿಲ್ಲ, ನೀವೇ ಮಾಡಿಸ್ಕೋಬೇಕಾಗುತ್ತೆ. ಸೊ ಬೇಕಾದರೆ ಅಡಿಷನಲ್ ಆಗಿ ಮಾಡಿಸ್ಕೊಡ್ಬೋದು ಅದೆಲ್ಲನೂ. ಸೊ ಬಾರ್ಡರ್ ಎಲ್ಲ ನೋಡ್ಬೋದು ವುಡನ್ ಫಿನಿಶಿಂಗ್, ವಿನಿಯರ್ ಲ್ಯಾಮಿನೇಟೆಡ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇದು ರೂಮ್ ನಂಬರ್ 2, ಇದೂ ಅಷ್ಟೇ ಕಾಮನ್ ರೂಮ್ ಇರುತ್ತೆ. ಸೊ ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಲೆಂತ್ ಬಂದ್ಬಿಟ್ಟು 9 ಫೀಟ್ ಬರುತ್ತೆ, ವಿಡ್ತ್ ಬಂದ್ಬಿಟ್ಟು ಸೇಮ್ 9 ಫೀಟ್ 9.5 ಬರುತ್ತೆ. ಇದು ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಈ ರೂಮಲ್ಲಿ ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ, POP ಎಲ್ಲ ಮಾಡಿಸಿದ್ದಾರೆ ರೂಮ್ಗೆ. ಒಂದು ವಾಲ್ಗೆಲ್ಲನೂ ರಾಯಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ, ರೂಮ್ಗೆಲ್ಲನೂ ಇನ್ಸೈಡ್ಗೆಲ್ಲನೂ ಒಂದು ವಾಲ್ಗೆ ರಾಯಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ. ಆ ಕಡೆ ಲಾಸ್ಟ್ಗೆ ಇದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ ರೂಮ್ಗೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ದು. ಕೆಳಗಡೆ ಏನು 2 BHK ನೋಡಿದ್ರೆ ಸೇಮ್ ಅಷ್ಟೇ ಸೈಜಸ್ ಇರುತ್ತೆ. ಇದು 10x10 ಬರುತ್ತೆ. ಇದು 11x9 ಬರುತ್ತೆ. ಇದು ಲೆಂತ್ ಬಂದ್ಬಿಟ್ಟು 11 ಬರುತ್ತೆ, ವಿಡ್ತ್ ಬಂದ್ಬಿಟ್ಟು 9 ಫೀಟ್ ಬರುತ್ತೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಸಪ್ರೇಟ್ ಮಾಡಿಸಿದ್ದಾರೆ, ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ, POP ಎಲ್ಲ ಇರುತ್ತೆ. ಸೊ ಎಲ್ಲದಕ್ಕೂ POP ಮಾಡಿಸಿದ್ದಾರೆ ನೀಟಾಗಿ, ವುಡನ್ ಫಿನಿಶಿಂಗ್ POP ಮಾಡಿಸಿದ್ದಾರೆ. ರೆಸ್ಟ್ ರೂಮ್ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಡೋರ್ಸ್ ಎಲ್ಲ WPC ಡೋರ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಸೊ ಪ್ರಾಪರ್ಟಿ ಆಲ್ಮೋಸ್ಟ್ ರೆಡಿ ಟು ಮೂವ್ ಇರುವಂಥದ್ದು. ಇಮಿಡಿಯೇಟ್ ಮೂವ್ ಆಗ್ಬೋದು. ಇನ್ನು ಸಣ್ಣ ಪುಟ್ಟ ಕೆಲಸ ಇದ್ರೂ ಅಲ್ಲಿ ನೀಟಾಗಿ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿಕೊಡ್ತಾರೆ ಇದಕ್ಕೆ. ಸೊ ಇಷ್ಟು ಇದು ಫಸ್ಟ್ ಫ್ಲೋರಲ್ಲಿ 3 BHK ಇದು ಓನರ್ ಇರೋಕ್ಕೆ ಅಂತ ಹೇಳ್ಬಿಟ್ಟು, ತಗೊಳ್ಳೋರು ಇರೋಕ್ಕೆ ಅಂತ ಹೇಳ್ಬಿಟ್ಟು. ಇದು ಸೆಕೆಂಡ್ ಫ್ಲೋರ್. ಇದು ಸೇಮ್ ಸ್ಟೆಪ್ಸ್ ಎಲ್ಲ ಸೇಮ್ 3 ಫೀಟ್ ಕೊಟ್ಟಿದ್ದಾರೆ. ಸೊ ರೈಲಿಂಗ್ಸ್ ಎಲ್ಲ ಸೇಮ್ SS ಯೂಸ್ ಮಾಡಿದ್ದಾರೆ. ಇದರಲ್ಲಿ 2 ಯೂನಿಟ್ಸ್ ಬರುತ್ತೆ, ಒಂದು 1 BHK ಮತ್ತು ಆ ಕಡೆ 2 BHK ಬರುತ್ತೆ. ಇದು ಫಸ್ಟ್ ಇದ್ದು ಸಿಂಗಲ್ ಬೆಡ್ರೂಮ್. ಇದು
ಡೋರ್ಸ್ ಎಲ್ಲ ಇದೆಲ್ಲ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಇರುತ್ತೆ. ಸಿಂಗಲ್ ಬೆಡ್ರೂಮ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್. ಇದು ಡೋರು ವಾಸ್ಕಲೆಲ್ಲ ಟೀಕ್ ವುಡ್ ಇರುತ್ತೆ. ಲಾಕ್ಸ್ ಎಲ್ಲ ಯುರೋಪಿಯನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ವೆಟ್ರಿಫೈಡ್ ಟೈಲ್ಸ್ 2x4 ವೆಟ್ರಿಫೈಡ್ ಟೈಲ್ಸ್. ಓನ್ಲಿ ಫಸ್ಟ್ ಫ್ಲೋರ್ ಮಾತ್ರ ಗ್ರಾನೈಟ್ ಹಾಕ್ಸಿದ್ದಾರೆ. ರಿಮೈನಿಂಗ್ ಎಲ್ಲನೂ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. POP ಎಲ್ಲ ಹಾಲಲ್ಲ POP ಮಾಡಿಸಿರ್ತಾರೆ. ಸೊ ರಿಮೈನಿಂಗ್ ಎಲ್ಲ ಮನೆಗೂ ಸೇಮ್ POP ಮಾಡಿಸಿರ್ತಾರೆ. ಮಾಡ್ಯುಲರ್ ಕಿಚನ್, ರೂಮು, TV ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. UPS ಪಾಯಿಂಟ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಮಾಡ್ಯುಲರ್ ಕಿಚನ್ ಇದು, ರೂಮ್ ಇದು ಕಾಮನ್ ರೂಮ್ ಕೊಟ್ಟಿದ್ದಾರೆ. ಸೊ ಇದು ರೂಮ್, ಇದು ಕಾಮನ್ ರೂಮ್. ಇದು ಕ್ವೀನ್ ಸೈಜ್ ಕಟ್ ಹಾಕೋಬೋದು. ಕಿಂಗ್ ಸೈಜ್ ಕಟ್ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ. ಸೊ ಇನ್ಸೈಡ್ ಕಬೋರ್ಡ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿರ್ತಾರೆ. ವಿತ್ ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ಅದಕ್ಕೆ ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಒಂದು ವಾಲ್ಗೆಲ್ಲ ರಾಯಲ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ. ಸೊ ನೋಡ್ಬೋದು ವರ್ಕ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಇದು, ಹಾಲ್ಗೆ ಅಟ್ಯಾಚ್ ಇರುತ್ತೆ. ಡೋರ್ಸ್ ಎಲ್ಲ WPVC ಡೋರ್ಸ್ ಎಲ್ಲ ಇರುತ್ತೆ. ಸೇಮ್ ಫಿಟ್ಟಿಂಗ್ಸೇ ಇರುತ್ತೆ. ಇದು ಸಿಂಗಲ್ ಬೆಡ್ರೂಮ್ ಇದು. ಸೊ ಆರಾಮಾಗಿ ಈ ಮನೆಗೆ ಆಲ್ಮೋಸ್ಟ್ ಒಂದು 13,000 to 14,000 ರೆಂಟ್ ನಡೀತಾ ಇದೆ ಇವಾಗ. ಸೊ ಈಸಿಯಾಗಿ 13,000 ಅಂತ ಪಕ್ಕ ಕೊಡ್ತಾರೆ. ಸೊ 13,000 ಅಂತ ಪಕ್ಕ ಒಂದು ಸಿಂಗಲ್ ಬೆಡ್ರೂಮ್ಗೆ ರೆಂಟ್ ಹೋಗುತ್ತೆ ಈಸಿಯಾಗಿ. ಸೊ ಇದು ಡಬಲ್ ಬೆಡ್ರೂಮ್ ಇದು. ಸೊ ನೀವು ಸೇಮ್ ನೋಡ್ಬೋದು. ಇಲ್ಲಿ ಪ್ಯಾಸೇಜ್ ಎಲ್ಲ 5 feet ಕೊಟ್ಟಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ. UPVC ಸೀಲಿಂಗ್ ಇದು, ವುಡನ್ ಕಲರ್ದು. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ಈಸ್ಟ್ ಇರುತ್ತೆ. ಇದು 2 BHK ಎಲ್ಲನೂ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 2 BHK ಗ್ರೌಂಡ್ ಫ್ಲೋರ್ ನೋಡೋದಲ್ಲ ಸೇಮ್ ಅದೇ ಥರನೇ ಇರುತ್ತೆ. ಸೊ ಹಾಲ್ ಇದು. ಸೊ ಹಾಲ್ ಕೂಡ ನೋಡ್ಬೋದು ಬಿಗ್ ಸೈಜಲ್ಲಿ ಇರುತ್ತೆ. TV ಯೂನಿಟ್ ಮಾಡಿಸಿದ್ದಾರೆ. ಹಾಲಲ್ಲಿ POP ಕೂಡ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಈ ರೂಮ್ಗೆ ಸಪ್ರೇಟಾಗಿ ಪೂಜಾ ರೂಮ್ ಕೂಡ ಬರುತ್ತೆ. ಸೊ 2 BHK ಎಲ್ಲ ಮನೆಗೂ ಸಪ್ರೇಟಾಗಿ ಪೂಜಾ ರೂಮ್ ಇರುತ್ತೆ. ಸೊ ನೋಡ್ಬೋದು ಪೂಜಾ ರೂಮ್ ಇದು. ಅದು ಡೋರ್ಸ್ ಎಲ್ಲ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲೇನು ಚೇಂಜಸ್ ಮಾಡಿಲ್ಲ. ಓನ್ಲಿ ಟೀಕ್ ವುಡ್ PU ಪಾಲಿಶ್ ಮಾಡಿಸಿದ್ದಾರೆ. ರೆಸ್ಟು ಇದು ಪೂಜಾ ರೂಮ್ಗೆ ಮತ್ತು ಮೇನ್ ಡೋರ್ಗೆಲ್ಲೂ ಸೇಮ್ ಯೂಸ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೀಸೆಂಟ್ ಸೈಜ್ ಎಲ್ಲ ಪೂಜಾ ರೂಮ್ ಕೂಡ ಒಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡೋ ಆ ಥರ ಪೂಜಾ ಸೈಜಸ್ ಇರುತ್ತೆ. ಕಿಚನ್ ಇದು ಮಾಡ್ಯುಲರ್ ಕಿಚನ್ ಇದು ನೋಡ್ಬೋದು. ಕಿಚನ್ 2 BHK ಡಿವೈಡ್ ಮಾಡಿದ್ರು ಸೊ ಡೀಸೆಂಟ್ ಸೈಜಲ್ಲಿ ಬಂದಿದೆ. L ಶೇಪ್ಟಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಫ್ರಿಜ್ ಪಾಯಿಂಟ್ ಎಲ್ಲ ಸಪ್ರೇಟ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ಲೆಂತ್ ಕೂಡ ನೋಡ್ಬೋದು 6 feet ಬರುತ್ತೆ. ವಿಡ್ತ್ ಬಂದ್ಬಿಟ್ಟು ಆಲ್ಮೋಸ್ಟ್ 7 feet ಬರುತ್ತೆ. ಸೊ ಆ ಥರ ಬಿಗ್ ಸೈಜಲ್ಲಿ ಇರುತ್ತೆ ಕಿಚನ್ ಕೂಡ. ಕಾಮನ್ ರೆಸ್ಟ್ ರೂಮ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಇರುತ್ತೆ. ಎಲ್ಲನೂ ಒಂದು ಕಾಮನ್ ರೆಸ್ಟ್ ರೂಮ್, ಒಂದು ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ 2 BHK ಅಲ್ಲಿ. ಸೊ ಈ ಮನೆಗೆ ಈಸಿಯಾಗಿ 16,000 ಅಂತ ಪಕ್ಕ ಕೊಡ್ತಾರೆ. 14,000 ರೂಪಾಯಿ ಪಕ್ಕ ರೆಂಟ್ ಕೊಡ್ತಾರೆ. ಸೊ ಆ ಥರ ಇದಕ್ಕೂ ಡಿಮ್ಯಾಂಡ್ ಇರುತ್ತೆ ರೆಂಟ್ ಎಲ್ಲನೂ. ರೆಂಟ್ಗೆಲ್ಲ ಅಷ್ಟೇ ಸರೌಂಡಿಂಗಲ್ಲಿ ಒಳ್ಳೆ ಬಿಗ್ ಕಂಪ್ನೀಸ್ ಇದೆ. ಲೈಕ್ ಸಾಫ್ಟ್ವೇರ್ ಕಂಪ್ನೀಸ್ ಅದೆಲ್ಲ MNC ಕಂಪ್ನೀಸ್ ಎಲ್ಲ ಇದೆ. ನಾರ್ತ್ ಗೇಟ್ ಅಂತ ಇದೆ. ಸೊ ಅದರಲ್ಲಿ ಬಂದ್ಬಿಟ್ಟು ಇನ್ಫೋಸಿಸ್, ಕೊಲಿನ್ಸ್, ರೆಸ್ಕೋಸ್ ಇದೆ. ಪಕ್ಕದಲ್ಲೇ ಫಿಲಿಪ್ಸ್ ಅಂತ ಇದೆ. ಫಿಲಿಪ್ಸ್ ಕಂಪ್ನಿ ಒಂದಿದೆ, ಅದು ಆಲ್ರೆಡಿ ರನ್ನಿಂಗ್ ಇದೆ. ಅದು ಬಿಟ್ಟರೆ ಮತ್ತೆ ಹಾರಿಜನ್ ಸತ್ವ ಅಂತ ಹೇಳ್ಬಿಟ್ಟು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಅಮೆಝಾನ್ ಕಂಪ್ನಿ ಬರ್ತಿದೆ. ಸೊ ಆಲ್ಮೋಸ್ಟ್ ರೀಸೆಂಟ್ಲಿ ಅದನ್ನು ಶಿಫ್ಟ್ ಆಗುತ್ತೆ. ಅದನ್ನು ಒಳ್ಳೆ ಎಂಪ್ಲಾಯ್ಮೆಂಟ್ ಇದೆ. ಸೊ ಆಮೇಲೆ ಬಂದ್ಬಿಟ್ಟು ಭಾರತಿ ಆಕ್ಸ್ ಅಂತಿದೆ. ಎಕೋ ಪೊಲೀಸ್ ಅಂತ ಹೇಳಿ SEZ ಅಂತ ಇದೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ಬಿಟ್ಟು. ಅದರಲ್ಲೂ ಅದೊಂದು ಟೆಕ್ ಕಂಪ್ನಿ ಇದೆ. ಅದು ಕೂಡ ಒಳ್ಳೆ ಎಂಪ್ಲಾಯ್ಮೆಂಟ್ ಇರುವಂಥದ್ದು ಇದು. ಮತ್ತು ಇದ್ರ ಪಕ್ಕದಲ್ಲೇ ರೇವಾ ಯೂನಿವರ್ಸಿಟಿ ಇದೆ. ಇಲ್ಲಿಂದ ಮತ್ತೆ ನಿಮಗೆ ಮುಂದೆ ಹೋದರೆ KW ಇಂಡಸ್ಟ್ರಿಯಲ್ ಏರ್ಪೋರ್ಟ್ ಬ್ಯಾಕ್ ಗೇಟ್ ಹತ್ರ ಬರುತ್ತೆ. ಆಲ್ಮೋಸ್ಟ್ 4,000 acres ಮಾಡಿರುವಂಥದ್ದು ಅದು. ಸೊ ಅಲ್ಲಿಂದ ಸುಮಾರು ಎಂಪ್ಲಾಯ್ಸ್ ಇಲ್ಲಿಗೆ ರೆಂಟಿಗೆ ಬರ್ತಾರೆ. ತುಂಬ ರೆಂಟಿಗೆ ಬಿಡ್ತಾರೆ. ಮತ್ತು ಅದು ಬಿಟ್ಟರೆ ನಿಮಗೆ ಏರ್ಪೋರ್ಟ್ ಎಂಪ್ಲಾಯ್ಸು ತುಂಬ ಬರ್ತಾರೆ ಇಲ್ಲಿಗೆ. ಸೊ ಈ 3rd ಫ್ಲೋರ್ ನೋಡಿ ಇದು. ಸೊ ಇಲ್ಲೂ ಸೇಮ್ ಅಷ್ಟೇ ಡಬಲ್ ಬೆಡ್ರೂಮ್ ಮತ್ತು ಸಿಂಗಲ್ ಬೆಡ್ರೂಮ್ ಇರುತ್ತೆ. ಏನು 2nd ಫ್ಲೋರ್ ನೋಡೋದಲ್ಲ ಸೇಮ್ ಅದೇ ಥರನೇ ಇರುತ್ತೆ. ಆ್ಯಸ್ ಇಟ್ ಈಸ್ ಇರುತ್ತೆ. ಏನೂ ಚೇಂಜಸ್ ಇರೋದಿಲ್ಲ. ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೇಮ್ ಸ್ಟ್ರಕ್ಚರ್ ಇದು. ಏನು ಪ್ಲಾನಿಂಗಲ್ಲಿ ಏನು ಚೇಂಜಸ್ ಇಲ್ಲ. ವುಡ್ ವರ್ಕ್ ಎಲ್ಲ ಅಷ್ಟೇ ಸೇಮ್ ಡಿಸೈನು ಎಲ್ಲನೂ ಸೇಮ್ ಮಾಡಿಸಿದ್ದಾರೆ. ಏನು ಚೇಂಜಸ್ ಇರೋದಿಲ್ಲ. 3rd ಫ್ಲೋರ್ ಕೂಡ. ಸೊ ಇದು 4th ಫ್ಲೋರ್ ಇದೆ. ಸಿಂಗಲ್ ಬೆಡ್ರೂಮ್ ಇದು. ಈ ಕೆಳಗಡೆ ಏನು ನೋಡೋದಲ್ಲ ಸೇಮ್ ಅದೇ ಥರ ಇರುತ್ತೆ ಸಿಂಗಲ್ ಬೆಡ್ರೂಮ್ ಕೂಡ ಇದು. ಸೊ ಹೇಳಿದಲ್ಲ ನಿಮಗೆ ಇದು. ಮತ್ತು ಇದು ರೇವಾ ಕಾಲೇಜು ಇಲ್ಲಿಂದ ಜಸ್ಟ್ ವಾಕೇಬಲಲ್ಲಿ ಇರುತ್ತೆ. ಜಸ್ಟ್ 1/2 kilometer ಇರುತ್ತೆ ಅಷ್ಟೇ ರೇವಾ ಕಾಲೇಜ್ ಕೂಡ. ನೀಟಾಗಿ ಕಾಣಿಸುತ್ತೆ ಈ ಮನೆ ಮೇಲೆ ಹೋದ್ರೇ. ಮತ್ತು ಇದು ಮಾನ್ಯತಾ ಟೆಕ್ ಪಾರ್ಕ್ಗೆ ಇಲ್ಲಿಂದ ಒಂದು 8 kilometers ಆಗುತ್ತೆ. ಮತ್ತು ಭಾರತಿ ಸಿಟಿಗೆ ಅಷ್ಟೇ ಜಸ್ಟ್ 6 kilometers ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ಇದು ಭಾರತಿ ಸಿಟಿ ಫೇಸ್ 2 ಬಂದ್ಬಿಟ್ಟು ಕೋಗ್ಲೂರಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಟ್ ನಡೀತಾ ಇದೆ. ಸೊ ಅದು ಕೂಡ ಡೆವಲಪ್ ಆಗುತ್ತೆ. ಮತ್ತು ಮೆಟ್ರೋ ಸ್ಟೇಷನ್ಗೆ ಇಲ್ಲಿಂದ ಕರೆಕ್ಟಾಗಿ 2.5 kilometers ಆಗುತ್ತೆ. 2.5 kilometer ಆಗುತ್ತೆ ಮೆಟ್ರೋ ಸ್ಟೇಷನ್ಗೆ. ಮತ್ತು ಏರ್ಪೋರ್ಟ್ ಮೇನ್ ರೋಡ್ಗೆ ಜಸ್ಟ್ 2.5 kilometers ಆಗುತ್ತೆ. ಈ ಥರ ಒಳ್ಳೆ ಕಮರ್ಷಿಯಲಿ ತುಂಬ ಡೆವಲಪ್ ಆಗ್ತದೆ ಏರಿಯಾ ಮಾತ್ರ. ರೆಂಟಲ್ ಕೂಡ ಅದೇ ಥರನೇ ಫ್ಲೆಕ್ಸ್ ಆಗುತ್ತೆ ನಿಮಗೆ. ಕಾಲೇಜಸ್, ಸ್ಕೂಲ್ಸ್ ಎಲ್ಲನೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡ್ಬೋದು ಮೇಲ್ಗಡೆ ಹೋಗೋಕ್ಕೆ ಐರನ್ ರೆಡಲ್ಲಿ ಇದು ಹಾಕ್ಸಿದ್ದಾರೆ, ಸ್ಟೆಪ್ಸ್ ಹಾಕ್ಸಿದ್ದಾರೆ. ಮೇಲ್ಗಡೆ ಟೋಟಲ್ 3 ಟ್ಯಾಂಕ್ ಕುಂಡ್ರಿಸ್ಕೊಡ್ತಾರೆ. ಟೋಟಲ್ ಬಂದ್ಬಿಟ್ಟು ಸ್ಟೋರೇಜು 6,000 liters ಟ್ಯಾಂಕ್ ಕುಂಡ್ರಿಸ್ಕೊಡ್ತಾರೆ. ಸೋಲಾರ್ ಹಾಕ್ಸ್ಕೊಡ್ತಾರೆ ಒಂದು ಮನೆಗೆ. ಸೊ ನೋಡ್ಬೋದು ಅದೇ ನೋಡಿ ಹಾರಿಜನ್ ಸತ್ವ ಅವಾಗ ಹೇಳಿದ್ನಲ್ಲ, ಇದು ಹಾರಿಜನ್ ಸತ್ವ. ಅದೇ ಬಾಗ್ಲೂರು ಮೇನ್ ರೋಡು. ಇವನ್ ಮೆಟ್ರೋ ಸ್ಟೇಷನ್ ಸೆಂಟ್ರಲ್ ಟವರ್ ಹತ್ರ ಬರುತ್ತೆ.
ನೆಕ್ಸ್ಟ್ ಬಂದ್ಬಿಟ್ಟು ಟವರ್ ಪಕ್ಕದಲ್ಲೇ ಕಾಣಿಸುತ್ತೆ ನೋಡಿ ನಿಮಗಿದೆ, ಅದು ಬಂದ್ಬಿಟ್ಟು ನಾರ್ತ್ ಗೇಟ್ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕದಲ್ಲೇ ಫಿಲಿಪ್ಸ್ ಬರುತ್ತೆ. 2.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇಲ್ಲಿಂದ. ಸೊ ಎದುರುಗಡೆ ಕಾಣಿಸೋದು ರೇವಾ ಯೂನಿವರ್ಸಿಟಿ ಅದು. ಸೊ ಕಾಲೇಜಸ್ ಎಲ್ಲ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜ್ ಇದೆ, ನಿಟ್ಯ ಕಾಲೇಜ್ ಇದೆ, ಮಣಿಪಾಲ್ ಯೂನಿವರ್ಸಿಟಿ ಇದೆ, ವೆಂಕಟೇಶ್ವರ ಕಾಲೇಜ್ ಅಂತಿದೆ, ವಿ.ಟಿ ಕಾಲೇಜ್ ಇದೆ. ಮತ್ತು ಸ್ಕೂಲ್ಸ್ ಎಲ್ಲ ಹೆಸರು ಡೆಲ್ಲಿ DPS ಇದೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ. ಆಮೇಲೆ ಬಂದ್ಬಿಟ್ಟು ಇದು ಆಕ್ಸ್ಫರ್ಡ್ ಸ್ಕೂಲ್ ಇದೆ, ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, NPS ಇದೆ. ಆಮೇಲೆ ಬಂದ್ಬಿಟ್ಟು ನಾರಾಯಣ್ ಟೆಕ್ನೋ ಸ್ಕೂಲ್ ಇದೆ, ಅಮೃತಾಯ ಸೆಂಟ್ರಲ್ ಸಿಲೆಬಸ್ ಸ್ಕೂಲ್ ಇದೆ. ಇದು ಒಳ್ಳೆ ಟಾಪ್ ಸ್ಕೂಲ್ಸ್ ಇದೆ, ಟಾಪ್ ಕಾಲೇಜಸ್ ಇದೆ. ಸೊ ಕಾಲೇಜಸ್ಗೆ ಸ್ಕೂಲ್ಸ್ಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಆ ಥರ ಒಳ್ಳೆ ಕಮರ್ಷಿಯಲ್ ತುಂಬ ಡೆವಲಪ್ ಆಗ್ತಾ ಇರುವಂಥ ಏರಿಯಾ ಇದು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. ಈ ಖಾತಾ ಪ್ರಾಪರ್ಟಿ ಇದು ಅಪ್ ಟು 70-75% ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು 2,50,00,000 ಹೇಳ್ತೆ, 2.5 ಕೋಟಿ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ ಇದು. ಸೊ ಫುಲ್ ವಿಡಿಯೋ ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಮತ್ತು ನಂಬರ್ ಕೂಡ ಕೊಟ್ಟಿರ್ತೀನಿ, ಇನ್ನು ಮಲ್ಟಿಪಲ್ ಪ್ರಾಪರ್ಟೀಸ್ ಇರುತ್ತೆ, ಅವನು ವಿಸಿಟ್ ಮಾಡಿಸ್ತೀವಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.